ಸರ್, ಈಗ JN.1 ಅಂತ ಸೋಂಕು ಬಂದಿದೆ ಅಂತ ತಕ್ಷಣ ಎಲ್ಲೋ ಒಂದು ಕಡೆ ಈಗ ನೀವು ಹೇಳಿದ್ರಿ ವಾತಾವರಣಕ್ಕೆ ತಕ್ಕನಾಗೆ ಇದು ಸ್ವಲ್ಪ ಎಫೆಕ್ಟ್ ಆಗುತ್ತೆ ಅಂತ. ಈಗ ಯಾರ್ಯಾರಿಗೆ ಈ ಸೋಂಕು ತಗಲಬಹುದು ಅಂತ ಬಂದಾಗ ಮೊದಲು ನಮಗೆ ಬರುವಂಥದ್ದು ಹಿರಿಯರು, ಅದಾದ ನಂತರ ಮಕ್ಕಳು. ಈಗ ಮೊದಲಿಗೆ ನಾವು ಮಕ್ಕಳ ವಿಚಾರ ಮಾತಾಡ್ಕೊಂಡು ಹೋಗೋಣ ಸರ್ ಇವತ್ತು ಕಾರ್ಯಕ್ರಮದಲ್ಲಿ. ಈಗ ಸಾಕಷ್ಟು ಜನ ಮಕ್ಕಳಿರ್ತಾರೆ, ಸ್ಕೂಲ್ಗಳಿಗೆ ಕಳಿಸ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಶೀತ ಕೆಮ್ಮು ಒಬ್ರಿಗೆ ಬಂದ್ರೆ ಒಬ್ರಿಗೆ ಹರಡುತ್ತೆ. ಯಾವ ವಯಸ್ಸಿನ ಮಕ್ಕಳಿಂದ ಎಷ್ಟಲಿವರೆಗೂ ಕೂಡ ಅವರು ಸುರಕ್ಷತೆಯನ್ನು ವಹಿಸಬೇಕು, ಇದ್ರ ಬಗ್ಗೆ ಹೇಳೋದಾದ್ರೆ? ನೋಡಿ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಎಷ್ಟೋ ಜನಕ್ಕೆ ಈಗ ಏನೂ ತೊಂದರೆ ಇಲ್ಲ ಅಂತ ಸುಮ್ಮನೆ ಸಿಂಪಲ್ಲಾಗಿ ಇದು ಮಾಮೂಲಿ ಕಾಫ್ ಕೋಲ್ಡ್ ಫೀವರ್ ಥರನೇ ಇದೆ ಅನ್ನೋದು ಕೆಲವರು ನೆಗ್ಲೆಕ್ಟ್ ಮಾಡೋವಂಥ ಚಾನ್ಸಸ್ ಇರುತ್ತೆ. ಇನ್ನು ಕೆಲವರು ತುಂಬ ಭಯಭೀತರಾಗೋ ಚಾನ್ಸಸ್ ಇರುತ್ತೆ. ಸೊ ಆ ರೀತಿ ಯಾವುದೇ ರೀತಿಯಾಗಿ ತುಂಬ ನೆಗ್ಲೆಕ್ಟ್ ಮಾಡೋದಾಗಲಿ ಅಥವಾ ತುಂಬ ಭಯಭೀತರಾಗೋದಾಗಲಿ ಮಾಡಬಾರ್ದು. ನೋಡಿ, ಈಗ ಮಕ್ಕಳಿಗೆ ನೀವು ಹೇಳಿದ್ವಿ ಈಗ ಯಾವ ವಯಸ್ಸಿನಲ್ಲಿ ಜಾಸ್ತಿ ಎಫೆಕ್ಟ್ ಆಗುತ್ತೆ. ನಾವು ಮೊದಲು ಮಕ್ಕಳನ್ನು ತೆಗೆದುಕೊಂಡ್ರೆ ನೋಡಿ, ಮಕ್ಕಳಲ್ಲಿ ನಾವು ನೋಡಿದ್ದೀವಿ ತುಂಬ ಸಿವಿಯರ್ ಆಗಿದ್ದಾಗೂ ಕೂಡ ನಾವು ಡೆಲ್ಟಾ ಕೇಸಸ್ ಏನು ಬಂದಿತ್ತಲ್ಲ ಆಗ ಕೂಡ ಮಕ್ಕಳಿಗೆ ಜಾಸ್ತಿ ಎಫೆಕ್ಟ್ ಆಗ್ಬೋದು ಅಂತ ಎಲ್ಲ ಅಂದಾಜಿಸಲಾಗಿತ್ತು. ಆದರೆ ಆವಾಗಲೂ ಕೂಡ ಮಕ್ಕಳಿಗೆ ಆಗಲಿಲ್ಲ. ಅದಕ್ಕೆ ಸಾಕಷ್ಟು ಕಾರಣಗಳು ಕೂಡ ಇವೆ. ಯಾಕಂದರೆ ಮಕ್ಕಳಲ್ಲಿ ಒಂದು ಏನಂತಂದರೆ ಈಗ ನಮಗೆ ಈ ಸಾಕಷ್ಟು ವ್ಯಾಕ್ಸಿನ್ಗಳು ಈಗ ಕೊಟ್ಟಿರ್ತೀವಿ ನಾವು ಮಕ್ಕಳಿಗೆ. ಈ ವ್ಯಾಕ್ಸಿನ್ಗಳು ಕೊಟ್ಟಾಗ ಬಾಡಿನಲ್ಲಿ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಅದು ಬೇರೆ ನಾವು ವೈರಸ್ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ಎಲ್ಲದಕ್ಕೂ ಕೂಡ ಆ್ಯಂಟಿಬಾಡೀಸ್ ಡೆವಲಪ್ ಆಗ್ತಾ ಇರುತ್ತೆ. ಅದರಲ್ಲಿ ಎಲ್ಲೋ ಒಂದು ಕಡೆ ಈ ಕೋವಿಡ್ ವೈರಸ್ಗೂ ಕೂಡ ಕೆಲವಾರು ಆ್ಯಂಟಿಬಾಡೀಸ್ ಡೆವಲಪ್ ಆಗಿರುತ್ತೆ. ಸೊ ಹಾಗಾಗಿ ಮಕ್ಕಳಲ್ಲಿ ಸಾಕಷ್ಟು ನಾವು ಅಂದ್ಕೊಂಡಷ್ಟು ಸ್ಪ್ರೆಡ್ ಆಗಿರಲಿಲ್ಲ. ಆಗ ಜಾಸ್ತಿ ಸ್ಪ್ರೆಡ್ ಆಗ್ಬೋದು ಅಥವಾ ಸಾವು ನೋವುಗಳಾಗ್ಬೋದು ಅಂದಾಗ ಅದು ಆಗಲಿಲ್ಲ. ಸೊ ಒಂದು ಮುಖ್ಯ ಕಾರಣ ಅಂತಂದರೆ ಮಕ್ಕಳನ್ನೇನಾದರೆ ನಾವು ತಕ್ಷಣ ನಾವು ಜಾಗ್ರತೆ ಮಾಡಿಬಿಡ್ತೀವಿ. ಈಗ ದೊಡ್ಡವರು ಎಲ್ಲೇ ಹೊರಗಡೆ ಹೋದ್ರು, ಕೆಲಸಕ್ಕೆ ಹೋದ್ರು, ಏನಂದ್ರೂ ಮಕ್ಕಳನ್ನ ಎಲ್ಲೂ ಹೊರಗಡೆ ಬಿಡಲ್ಲ. ಶಾಲೆಗಳಿಗೆಲ್ಲ ರಜಾ ಇತ್ತು. ಸೊ ಎಲ್ಲರೂ ಕೂಡ ಅವರು ಆಲ್ಮೋಸ್ಟ್ ಹೋಮ್ ಕ್ವಾರಂಟೈನಲ್ಲಿ ಇದ್ದಂಗೆ ಇದ್ದರು. ಸೊ ಹಾಗಾಗಿ ಮಕ್ಕಳಿಗೆ ಜಾಸ್ತಿ ಅಷ್ಟೊಂದು ಸ್ಪ್ರೆಡ್ ಆಗಲಿಲ್ಲ. ಈಗ ಕೂಡ ಅದೇ ರೀತಿಯಾಗಿ ಈಗ ನಾವೇನು ಈಗ ಇನ್ಫೆಕ್ಷನ್ಸ್ ನೋಡ್ತಾ ಇದ್ದೀವಿ, ಒಬ್ಬರಿಂದ ಒಬ್ರಿಗೆ ಹರಡುತ್ತೆ. ಬಟ್ ಮಕ್ಕಳಲ್ಲಿ ಒಂದು ಹುಷಾರಾಗಿರ್ಬೇಕೇನೆಂದರೆ, ಈಗ ದೊಡ್ಡವ್ರಿಗಾದರೆ ಗೊತ್ತಿರುತ್ತೆ ನಾವು ಅಟ್ಲೀಸ್ಟ್ ನಾವು ಮಾಸ್ಕ್ ಹಾಕ್ಕೋಬೇಕು, ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಯಾರಿಗಾರು ಜ್ವರ ಬಂದಿದ್ರೆ ಬೇರೆಯವ್ರ ಹತ್ರ ಹೋಗಬಾರ್ದು ಅದು ಗೊತ್ತಿರುತ್ತೆ. ಬಟ್ ಮಕ್ಕಳಿಗೆ ಅವೇನು ಗೊತ್ತಾಗಲ್ಲ. ನೋಡಿ, ಈಸಿಯಾಗಿ ಯಾರಾದ್ರೂ ಸಿಕ್ಕಿದಾಗ ಹೋಗಿ ಆಟ ಆಡ್ತವೆ, ಒಬ್ಬರೊಬ್ಬನ ಅಪ್ಕೋತವೆ. ಸೊ ಇಲ್ಲಿ ಅವ್ರಿಗೆ ನಾವು ತಿಳಿ ಹೇಳೋದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಒಂದು 5-6 ವರ್ಷ ಆದಮೇಲೆ ಸ್ವಲ್ಪ ಅವರಿಗೆ ತಿಳುವಳಿಕೆ ಇರುತ್ತೆ, ನಾವು ಹೇಳಿದ್ದನ್ನು ಅವರು ಪಾಲಿಸ್ತಾರೆ. ಆದರೆ ಅದಕ್ಕಿಂತ ಚಿಕ್ಕ ಮಕ್ಕಳಲ್ಲಿ ಅಷ್ಟಾಗಿ ತಿಳುವಳಿಕೆ ಇರೋದಿಲ್ಲ. ಸೊ ಹಾಗಾಗಿ ನಾವು ಮಕ್ಕಳನ್ನು ಸ್ವಲ್ಪ ಜೋಪಾನ ಮಾಡಬೇಕಾಗುತ್ತೆ. ಏನಂತಂದರೆ, ಯಾರಿಗೆ ಕೆಮ್ಮು ನೆಗಡಿ ಜ್ವರ ಬರಲಿ ಅವರನ್ನು ಐಸೋಲೇಟ್ ಮಾಡಬೇಕು. ನಾವು ನೋಡಿ, ಮಕ್ಕಳಿಗೆ ಮಾಸ್ಕ್ ಹಾಕೋಕ್ಕಾಗಲ್ಲ. ತುಂಬ ಚಿಕ್ಕ ಮಕ್ಕಳಿಗೆ ಮಾಸ್ಕ್ ಹಾಕೋದು ತುಂಬ ಕಷ್ಟ ಇದೆ. ಆದರೆ ಹಿರಿಯರು ಮಾಸ್ಕ್ ಹಾಕ್ಕೋಬೋದು. ಮಕ್ಕಳನ್ನು ಯಾರು ಹ್ಯಾಂಡಲ್ ಮಾಡ್ತಾರೆ ಸೊ ಅವರು ಮಾಸ್ಕ್ ಹಾಕ್ಕೋಬೋದು. ಇನ್ನೊಂದು, ಯಾರಿಗೆ ಜ್ವರ ಕೆಮ್ಮು ನೆಗಡಿ ಬಂತು ಅಂತಾರೆ, ಕಾಮನ್ ಫ್ಲೂ, ನಾವೇನು ಕಾಮನ್ ಫ್ಲೂ ಅಂತ ಹೇಳ್ತೀವಿ, ಯಾರಿಗೆ ಫ್ಲೂ ಟೈಪ್ ಸಿಂಪ್ಟಮ್ಸ್ ಏನಾರು ಬಂದರೆ ಅವರನ್ನು ಶಾಲೆಗೆ ಕಳಿಸೋದು ಬೇಡ. ಈಗಾಗಲೇ ಸರ್ಕಾರ ಕೂಡ ಅದನ್ನೇ ಹೇಳಿದೆ. ಇನ್ ಕೇಸ್ ಯಾರಿಗಾರ ಪಾಸಿಟಿವ್ ಬಂದಿದ್ದರೂ ಕೂಡ ಅವ್ರಿಗೆ 7 ದಿನಗಳ ರಜೆಗಳನ್ನು ಕೊಡಬೇಕು. ಸೊ ಮಕ್ಕಳಿಗಾಗಲಿ ಅಥವಾ ಯಾರೇ ಕೆಲಸಕ್ಕೆ ಹೋಗೋರಾಗಲಿ ಪ್ರತಿಯೊಬ್ಬರು ಕೂಡ ಯಾರಿಗೆ ಕೆಮ್ಮು ನೆಗಡಿ ಜ್ವರ ಬಂದರೂ ಕೂಡ ಅವರು ಮನೆಗಳಲ್ಲಿಯೇ ಐಸೋಲೇಟ್ ಆಗಬೇಕು. ಯಾಕೆ ಅಂತಂದರೆ ಇಲ್ಲಿ ಒಬ್ಬರಿಂದ ಒಬ್ಬರಿಗೆ ಇದು ಹರಡ್ತಾ ಹೋಗುತ್ತೆ. ನಾವು ಪ್ರಿವೆಂಟ್ ಮಾಡೋದಕ್ಕೆ ಇದಕ್ಕೆ ನಮಗೆ ಬೇರೆ ಯಾವುದೇ ಮೆಡಿಸಿನ್ಸ್ ಇಲ್ಲ ಅಥವಾ ಯಾವುದೋ ಒಂದು ವ್ಯಾಕ್ಸಿನನ್ನು ತೆಗೆದುಕೊಂಡ್ರೆ ಬರೋದೇ ಇಲ್ಲ ಅನ್ನೋಂಗಿಲ್ಲ. ಸೊ ಇದು ಒಬ್ಬರಿಂದ ಒಬ್ಬರಿಗೆ ಬಂದೇ ಬರುತ್ತೆ. ಇದು ಹೇಗೆಂದರೆ ಒಬ್ಬರಿಂದ ಒಬ್ರಿಗೆ ಹರಡ್ತಾ ಹೋಗ್ತಿದ್ದಂಗೆ ಈ ವೈರಸ್ ಸ್ಟ್ರೆಂತ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಹಾಗಂತ ನಾವು ಯಾರಿಗೆ ಸೀರಿಯಸ್ ಆಗುತ್ತೆ ಹರಡ್ತಾ ಹೋಗ್ತಾ ಇದ್ರೆ ತುಂಬ ಸೀರಿಯಸ್ ಆಗಿ ಸಾವು ನೋವುಗಳು ಸಂಭವಿಸುವಂಥ ಚಾನ್ಸಸ್ಸು ಕೂಡ ಇರುತ್ತೆ. ಸೊ ಹಾಗಾಗಿ ಯಾವುದೇ ವೈರಲ್ ಫೀವರ್ ಇರಲಿ, ನಾನು ಕೋವಿಡ್ ಅಂತ ಹೇಳ್ತಾ ಇಲ್ಲ, ಕಾಮನ್ ಇನ್ಫ್ಲೂಯೆನ್ಸಾ ಫ್ಲೂ ಇರ್ಬೋದು ಅಥವಾ ಬೇರೆ ನಾವು RSV ವೈರಸ್ ಇರ್ಬೋದು. ಸೊ ಯಾವುದೇ ವೈರಸ್ ಇರ್ಬೋದು. ಸೊ ಡೆಂಗ್ಯೂ ಇರ್ಬೋದು, ಚಿಕನ್ ಗುನ್ಯಾ ಇರ್ಬೋದು, ಪ್ರತಿಯೊಂದು ಈಗ ಸ್ಟಾರ್ಟಿಂಗಲ್ಲಿ ಯಾವ ವೈರಸ್ ಇದು ಅಂತ ಏನೂ ಗೊತ್ತಿರಲ್ಲ. ಸೊ ಯಾವುದೇ ವೈರಲ್ ಫೀವರ್ ಬಂದರೂ ಕೂಡ ಅವರನ್ನು ಐಸೋಲೇಟ್ ಮಾಡಬೇಕಾಗುತ್ತೆ.